ಎಲ್ರಿಗೂ ನಮಸ್ಕಾರ. ಸಾಕು ಸಾಕು ಸಾಕು. ಎಲ್ರಿಗೂ ನಮಸ್ಕಾರ. ನಾನು ಪಿಕ್ಚರ್ ಬಗ್ಗೆ ಏನು ಹೇಳ್ಬೇಕಂತ ಏನು ಹೇಳ್ಬೇಕಾಗಿದೆ ನಿಮ್ಗೆ ಗೊತ್ತು. ನಾನು 2ನೇ ವಾರ ಸಿನಿಮಾ ನೋಡಿದ ಮೇಲೆ ನನ್ನ ಕಣ್ಣೀರೇ ಹೇಳುತ್ತೆ ಅದು ಏನಂತ. ಅಷ್ಟೇ ಸಾಕು ಪಿಕ್ಚರ್ ಬಗ್ಗೆ ಹೇಳೋಕ್ಕೆ. ಯಾಕಂದರೆ ಅಮೇಝಿಂಗ್ ಫಿಲ್ಮ್. ಸಂತೋಷ್ ಸೂಪರ್. ಅಪ್ಪು ಬಗ್ಗೆ ಮಾತಾಡೋಂಗೆ ಇಲ್ಲ. ಯಾಕಂದರೆ ಇಂಥ ಒಂದು ತಮ್ಮನ ಪಡೆಯೋಕ್ಕೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೆ. ಎಲ್ಲರೂ ಹೇಳ್ತಾರೆ, ಯಾಕಂದರೆ ಫಸ್ಟ್ ಸನ್ ಮೊದಲನೇ ಮಗ ಅಂತ ಹೇಳ್ತಾರೆ. ನನಗೂ ಅಪ್ಪುಗೂ 13 ವರ್ಷ ಡಿಫ್ರೆನ್ಸು. ಬಟ್ ಇದ್ರೂ ಇವತ್ತು ಅಪ್ಪು ಇರೋದೇನು ನೋಡ್ಬಿಟ್ಟು ನನಗೆ ಭಾಳ ಖುಷಿ ಆಯಿತು, ಭಾಳ ಹೆಮ್ಮೆ ಅನಿಸ್ತಾ ಇದೆ. ಅಷ್ಟು ಖುಷಿ ಆಯಿತು. ಆಮೇಲೆ ಪ್ರಿಯಾನಂದ್ ಅವರು, ಶರತ್ ಕುಮಾರ್ ಅವರು, ಪ್ರತಿಯೊಬ್ಬರು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಹೋಲ್ ಟೀಮ್ ಒಬ್ರು ಯಾರು ಹೇಳ್ತಿರ್ತಾರೆ ಒಬ್ಬನಿಂದ ರಾಜ್ಕುಮಾರ್ ಆಗಲ್ಲ ಅಂತ. ಇವರೆಲ್ಲರೂ ಸೇರಿ ರಾಜ್ಕುಮಾರ್ನಾಗ ಮಾಡಿದ್ದಾರೆ. ಯಾಕಂದರೆ ಅಪ್ಪಾಜಿ ಅದೇ ಹೇಳ್ತಿದ್ರು, ರಾಜ್ಕುಮಾರ್ ನಾನು ಮಾಡಿದ್ದಲ್ಲಕ್ಕಂದ ಜನಗಳು ಮಾಡಿದ್ದು ಅಂತ, ಇಂಡಸ್ಟ್ರಿ ಮಾಡಿದ್ದು ಅಂತ. ಸೊ ಇವತ್ತು ಈ ರಾಜ್ಕುಮಾರ್ ಆಗ್ಬೇಕಾದ್ರೆ ತಾವೆಲ್ಲರೂ ಕಾರಣ, ಇಡೀ ಟೀಮ್ ರಾಜ್ಕುಮಾರ್ ಟೀಮ್ ಕಾರಣ. ಭಾಳ ಖುಷಿ. ಒಂದೊಂದು ಪರ್ಫಾರ್ಮೆನ್ಸ್ ಅಪ್ಪು ಅಂತೂ ಅದ್ಭುತ, ಅಮೇಝಿಂಗ್ ಪರ್ಫಾರ್ಮೆನ್ಸ್. ನಾನು ಮರೆಯೋಕ್ಕೆ ಆಗಲ್ಲ ಸಿನಿಮಾ ನೋಡ್ಬೇಕಾರೆ. ಇಲ್ಲ ಸುಮ್ಮನೆ ಕಣ್ಣೀರು ಬರಲ್ಲ. ಯಾಕಂದರೆ ತಮ್ಮನ ಸಿನಿಮಾ ನೋಡ್ಬಿಟ್ಟು ಅಣ್ಣ ಅಳೋದು ಎಲ್ಲರೂ ಅನ್ಕೋತಾರೆ ನಾಟಕ ಅಂತ. ಇಲ್ಲ, ನಿಜವಾಗ್ಲೂ ಇದು ನಾನು ಒಳಗಡೆಯಿಂದ ಬಂದಿದ್ದ ಕಣ್ಣೀರೇ ಹೊರತು ಇದು ನಾಟಕೀಯ ಅಲ್ಲ. 100% ಸಂತೋಷ್ ಮೇಡ್ ಮೀ ಕ್ರೈ ಅಷ್ಟೇ. ಆ ಸಿನಿಮಾ ಮಾಡಿದ ಡೈರೆಕ್ಟ್ರ್ ಅಳಿಸ್ರು ನನ್ನ. ಯಾಕಂದರೆ ಇಡೀ ಸಿನಿಮಾದಲ್ಲಿ ನೋಡಿದಾಗ ಎಲ್ಲೋ ಒಂದು ಕಡೆ ನಾವು ಏನಾದ್ರು ತಪ್ಪು ಮಾಡಿರ್ಬೋದು, ಗೊತ್ತಿಲ್ಲ. ಅದೆಲ್ಲ ಕೆದಕ್ತಾ ಹೋಗುತ್ತೆ ಒಳಗಡೆ. ಎಷ್ಟು ಮಿಸ್ ಮಾಡ್ಕೋದು. ಇವತ್ತು ಮೊದಲು ಅಪ್ಪಾಜಿ ಹೋದ್ರು, ಇವತ್ತು ಅಮ್ಮ ಹೋದ್ರು. ಸೊ ಇಬ್ಬರನ್ನು ಎಷ್ಟು ಮಿಸ್ ಮಾಡ್ಕೋದು. ಇವಾಗ ಗೊತ್ತಾಗ್ತಿದೆ ಏನು ವ್ಯಾಲ್ಯೂಸ್ ಅಂತ. ನಮಗೂ ಗೊತ್ತಾಗಲ್ಲ ಫಸ್ಟ್ ಹೆಂಗೆ ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗಲ್ಲ. ಯಾಕೆಂದ್ರೆ ಎಲ್ಲ ಜನನೂ ನೀವು ನಮ್ಮ ಜೊತೆಲಿ ಎಲ್ಲ ಇದ್ಬಿಟ್ರಿ ಗೊತ್ತಾಗಲಿಲ್ಲ. ಬಟ್ ಇವಾಗ ಅರ್ಥ ಆಗ್ತಿದೆ. ಒಂದೊಂದು ನೆನಪು ಬರ್ತಾ ಅವಾಗವಾಗ ಅನ್ಕೋತಾ ಇದ್ದೀವಿ, ಎಲ್ಲೋ ಒಂದು ನೆನಪು ಬರ್ತಾ ಇರುತ್ತೆ. ಎಷ್ಟು ಮಿಸ್ ಮಾಡ್ಕೋತೀವಿ.